ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ರು ಅತ್ತೆ ಲೇಡೀಸ್ ಕ್ಲಬ್ಗೆಲ್ಲ ಹೋಗ್ತಿರ್ತಾರೆ, ಒಳ್ಳೆ ಮಾಡರ್ನ್ ಹೋಗ್ತಾರೆ. ಅಲ್ಲೇ ಇನ್ನೊಬ್ರು ಇರ್ತಾರೆ, ಲೇಡೀಸ್ ಕ್ಲಬ್ ಮೇಲೆ ಸಾಕಷ್ಟು ಜನ ಇರ್ತಾರಲ್ಲ, ಅದೇ ಥರ ಮತ್ತೊಬ್ರು ಇರ್ತಾರೆ. ಎಲ್ಲ ಪದಾಧಿಕಾರಿಗಳ ಎಲೆಕ್ಷನ್ ಆಯಿತು, ಮತ್ತೊಂದಾಯಿತು. ಅದರಲ್ಲಿ ಲೇಡೀಸ್ ಕ್ಲಬ್ನಲ್ಲಿ ಸ್ವಲ್ಪ ಒಬ್ರಿಗೊಬ್ರಿಗೆ ಈರ್ಷೆ ಅದು. ಇವ್ರು ಅನ್ಕೊಂಡ್ರೆ ಇನ್ನೊಬ್ಬ ಹೆಣ್ಮಗಳಿಗೆ ಆಗ್ತಿರಂಗಿಲ್ಲ. ಒಂದು ಸಲ ಈಕೆ ಒಂದು ನೆಕ್ಲೆಸ್ ಹಾಕ್ಕೊಂಡು ಇನ್ನು ಮತ್ತೆ ಹೋಗಿರ್ತಾಳೆ. ಹೋಗಿ ಅಲ್ಲಿ ಕೂತ್ರೆ ಯಾರು ಈಕೆಗಳ ಲಕ್ಷ ಹಾಕಂಗಿಲ್ಲ. ಮನೆಗೆ ಬಂದು ಗೊಳೋ ಅಂತ ಅಳಕ್ಕೆ ಹತ್ತಿರ್ತಾಳೆ. ಕಾರಣ ಏನಂದರೆ, ನಾನು ಹಾಕ್ಕೊಂಡು ಹೋದಂಥ ನೆಕ್ಲೆಸ್ ಯಾರೂ ನೋಡಲೇ ಇಲ್ಲ, ಯಾರೂ ವರ್ಣನ ಮಾಡಲೇ ಇಲ್ಲ ಅಂತ. ಅಲ್ಲೇ ಮೂಲೆ ಕೂತಿದ್ಲು ಒಬ್ಬ ಹೆಣ್ಮಗಳ, ಆಕೆಯನ್ನು ರೈವಲ್ ಅಂತ ಹೇಳ್ತೀವಲ್ಲ ಅಂಥ ಹೆಣ್ಮಗಳ. ಆಕೆನೇ ಇದಕ್ಕೆ ಕಾರಣ. ಎಲ್ಲರೂ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಾಳೆ. ಅದಕ್ಕೆ ಯಾರು ಸಹಿತ ನನ್ನ ನೆಕ್ಲೆಸು ನೋಡಲಿಲ್ಲ, ನನ್ನ ವರ್ಣನ ಮಾಡಲಿಲ್ಲ. ಅಂದರೆ ನಮ್ಮದು ಸಾಮಾನ್ಯವಾಗಿ ನಮ್ಮ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ? ಸಂತೋಷ ಅನ್ನೋದನ್ನು ನಾವು ಕಳ್ಕೊಂಡು ಬಿಡ್ತೀವಿ. ನೆಕ್ಲೆಸ್ ಬೇಕು, ಅಡ್ಡಿ ಇಲ್ಲ. ಕಾರ್ ಬೇಕು, ಅಡ್ಡಿ ಇಲ್ಲ. ಮನೆ ಬೇಕು, ಅಡ್ಡಿ ಇಲ್ಲ. ಸಂತೋಷ ಪಡಬೇಕು ಅದರಲ್ಲಿ ಅಷ್ಟೇ. ಆದರೆ ಅದನ್ನು ಇನ್ನೊಬ್ರು ಅಪ್ರಿಸಿಯೇಟ್ ಮಾಡಬೇಕು, ಮತ್ತೊಬ್ರು ಅಪ್ರಿಸಿಯೇಟ್ ಮಾಡಿಲ್ಲ ಅಂದ್ರೆ ನನಗೆ ದುಃಖ ಆಗುತ್ತೆ ಅನ್ನೋ ಪ್ರಸಂಗ ಬರಬಾರದು. ನಾನು ಸಂತೋಷ ಪಡ್ತಕ್ಕಂಥ ಕ್ಷಣಗಳನ್ನು ಹಾಳು ಮಾಡ್ಕೋಬಾರ್ದು. ಎಷ್ಟೋ ಸಲ ಅಲ್ಲೇ ಬೇರೆ ಕಡೆ ಪ್ರವಾಸ ಮಾಡ್ತಿರ್ಬೇಕಾಗತ್ತೆ. ಟ್ರೈನಿಗೆ ಕಾಯ್ತಾ ಇರ್ತೀವಿ, ಟ್ರೈನ್ ಬರಲಿಲ್ಲಪ್ಪ, ಲಗೋನಿ ಟ್ರೈನ್ ಅಥವಾ ತಪ್ತೀವಿ. ಬೇಜಾರಾಗುತ್ತಾ? ಯಾತಕ್ಕೆ ಬೇಜಾರಾಗಬೇಕಾ? ಟ್ರೈನ್ ತಪ್ಪಿದ್ರೆ ಬಸ್ಸಿಗೆ ಹೋಗಬೇಕು. ಬಸ್ ಸಿಗಲಿಲ್ಲ ಅಂದರೆ ಮತ್ತೊಂದು ಟ್ಯಾಕ್ಸಿ ಮಾಡ್ಕೋಬೇಕು. ಟ್ಯಾಕ್ಸಿ ಆಗಿಲ್ಲ ಅಂದರೆ ರಿಕ್ಷಾದಾಗ ಹೋಗೋರು ಮಾಡ್ಕೊಂಡು ಬೇರೆ ಕಡೆ ಹೋಗಬೇಕು. ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೇಕು. ಅದು ಬಿಟ್ಟು ಟ್ರೈನ್ ತಪ್ಪಿತು ಅಂತ ಅಸಂತೋಷ ಪಡಬೇಕಂತಿಲ್ಲ. ಈ ಎಷ್ಟೋ ಜನ ಮಕ್ಕಳು ಇರ್ತಾರೆ. ಯಾವ ಬಸ್ ಬರಲಿ ಬಿಡಲಿ, ಟ್ರೈನ್ ಬರಲಿ ಬಿಡಲಿ, ತಂಪಾಡಿ ತಾವು ಹಿಂಗೆ ಆಟ ಆಡ್ತಿರ್ತಾರೆ. ಸ್ಥಿತಪ್ರಜ್ಞತೆ. ಅದಕ್ಕೆ ಸಂತೋಷ ಅನ್ನೋದು ನಮ್ಮಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದನ್ನು ನಾನು ಕಳ್ಕೋಬಾರ್ದು. ಅದಕ್ಕೆ ಬಿ ಇನ್ ದ ಪ್ರೆಸೆನ್ಸ್ ಅಂತ ಹೇಳೋದು. ಸದ್ಯದ ಕ್ಷಣಗಳನ್ನು ಸಂತೋಷದಿಂದ ಅನುಭವಿಸುವಂಥ ಪುನಃ ಹೇಳ್ತೀವಿ. ಎಷ್ಟೋ ಸಲ ನಮ್ದು ಹಳೆಯ ವಿಷಯಗಳನ್ನ ನೆನಪು ಮಾಡಿಕೊಂಡು ಮನಸ್ಸನ್ನು ಬೇಜಾರು ಮಾಡ್ಕೋತೀವಿ ನಾವು. ಯಾಕೆ ಡೋಂಟ್ ಬಾದರ್ ಅಬೌಟ್ ದಿ ಪಾಸ್ಟ್, ಡೋಂಟ್ ಬಾದರ್ ಅಬೌಟ್ ದಿ ಫ್ಯೂಚರ್. ಬಿ ಇನ್ ದ ಪ್ರೆಸೆನ್ಸ್ ಆ್ಯಂಡ್ ಎಂಜಾಯ್ ದ ಪ್ರೆಸೆಂಟ್ ಮೂಮೆಂಟ್. ಸದ್ಯದ ಕ್ಷಣಗಳನ್ನು ಸಂತೋಷದಿಂದ ಅನುಭವಿಸಿ ಅಂತ ಹೇಳೋದು. ಸಂತೋಷಕ್ಕೆ ಬೇರೆಯವ್ರ ಮೇಲೆ ನಾವು ಅವಲಂಬನೆ ಆಗಿರಬೇಕಾಗಿಲ್ಲ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ನಾವು ನಾನೇ. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದರ ಸದಸ್ಯರಾಗ್ರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.